ಕರ್ನಾಟಕ ರಾಜ್ಯ ಕಾಡುಗೊಲ್ಲರ ಸಂಘ ಬೆಂಗಳೂರು, ಚಳ್ಳಕೆರೆ ತಾಲೂಕು ಕಾಡುಗೊಲ್ಲರ ಸಂಘ ರಾಜ್ಯ, 42 ತಾಲೂಕಿನ ಕಾಡುಗೊಲ್ಲರ ಸಂಘ ಹಾಗೂ ವಿವಿಧ ಕಾಡುಗೊಲ್ಲರ ಸಂಘಟನೆಯ ವತಿಯಿಂದ ದಿನಾಂಕ 14/7/2025 ಸೋಮವಾರದಂದು ಚಳ್ಳಕೆರೆ ತಾಲೂಕಿನ ತಳುಕು ಹೋಬಳಿಯ ಪವಾಡ ಪುರುಷ ಯತ್ತಪ್ಪನ ಬೆಟ್ಟದಲ್ಲಿ ಯತ್ತಪ್ಪನ ಜಾತ್ರೆ ಹಮ್ಮಿಕೊಂಡಿದ್ದು, ಈ ಜಾತ್ರೆಗೆ ಕರ್ನಾಟಕ ರಾಜ್ಯ ಕಾಡುಗೊಲ್ಲರ ಸಂಘದ ಅಧ್ಯಕ್ಷರಾದ ರಾಜಣ್ಣ ಸೇರಿದಂತೆ ವಿವಿಧ ಕಾಡುಗೊಲ್ಲರ ಅಧಿಕಾರಿಗಳು ಹಾಗೂ ಮುಖಂಡರು ಆಗಮಿಸಲಿದ್ದು, ಕಾಡುಗೊಲ್ಲರು ಸಮುದಾಯದ ಮುಖಂಡರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಜಾತ್ರೆಗೆ ಬರುವ ನಿರೀಕ್ಷೆ ಇದ್ದು, ಈ ಕುರಿತಂತೆ ಇಂದು ಚಳ್ಳಕೆರೆ ನಗರದ ಗೊಲ್ಲರ ಹಾಸ್ಟೆಲ್ನಲ್ಲಿ ಕಾಡುಗೊಲ್ಲರ ಸಂಘದ ತಾಲೂಕು ಅಧ್ಯಕ್ಷರಾದ ಬೂದಿಹಳ್ಳಿ ರಾಜಣ್ಣ ಇವರ ಅಧ್ಯಕ್ಷತೆಯಲ್ಲಿ ಯತ್ತಪ್ಪನ ಜಾತ್ರೆ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಳ್ಳಲಾಯಿತು. ಸಮಸ್ತ ನಾಡಿನ ಕಾಡುಗೊಲ್ಲರು ಈ ಜಾತ್ರೆಗೆ ಆಗಮಿಸುವಂತೆ ತಾಲೂಕು ಅಧ್ಯಕ್ಷರಾದ ಬೂದಿಹಳ್ಳಿ ರಾಜಣ್ಣ ಮನವಿ ಮಾಡಿದರು. ನಾವು ನಮ್ಮ ಕಾಡುಗೊಲ್ಲರು ಏನು ಕುರಿಕಾಯ್ತು ಏನಿದಾರೋ ಅವರೆಲ್ಲ ಸಹ ಹಾಲು ಮತ್ತು ಎಡೆಮಾಡ ಇವೆರಡನ್ನ ಮಾಡಿಕೊಂಡು ಹೋಗಿ ಯತ್ತಪ್ಪನ ಬೆಟ್ಟದಲ್ಲಿ ಯತ್ತಪ್ಪ ದೇವರಿಗೆ ನೈವೇದ್ಯ ಮಾಡಬೇಕೆಂಬುದು ಸಂಪ್ರದಾಯ ಮೊದಲಿಂದ ಇಲ್ಲಿ ನಮ್ಮ ಕಾಡುಗೊಲ್ಲರಲ್ಲಿ ಬಂದಿದೆ. ಅದೇ ರೀತಿ ಈಗ ಮುಂದುವರೆದಂತೆ ಈಗ ನಾವು ಯತ್ತಪ್ಪನ ಬೆಟ್ಟದಲ್ಲಿ ವಿಶೇಷವಾಗಿ ಪೂಜೆ ಮಾಡಬೇಕು, ನಮ್ಮ ಕಾಡುಗೊಲ್ಲರೆಲ್ಲ ಒಟ್ಟಿಗೆ ಅಲ್ಲಿ ಸೇರಬೇಕೆಂಬ ಉದ್ದೇಶದಿಂದ ಇವತ್ತೆಲ್ಲರೂ ಸೇರಿಬಿಟ್ಟು ಯತ್ತಪ್ಪ ಮಾಡಬೇಕು ಉದ್ದೇಶ ಇಟ್ಕೊಂಡು ಇವತ್ತು ಒಂದು ಸಭೆಯನ್ನು ಕರೆದಿದ್ವಿ. ಈ ಒಂದು ಸಭೆಯನ್ನು ಕರೆದು ಈಗ ತೀರ್ಮಾನ ಮಾಡಿದ್ವಿ. ಮುಂದಿನ ಸೋಮವಾರ 14ನೇ ತಾರೀಕು ಅಂದ್ರೆ 14/7/2025 ಸೋಮವಾರ ದಿನ ಚಳ್ಳಕೆರೆ ತಾಲೂಕಿನ ಎಲ್ಲಾ ಕಾಡುಗೊಲ್ಲರು ಸಹ ಅವತ್ತು ಯತ್ತಪ್ಪನ ಬೆಟ್ಟದಲ್ಲಿ ಸೇರಿ ಯತ್ತಪ್ಪನಿಗೆ ವಿಶೇಷ ಪೂಜೆ ಮಾಡಬೇಕು. ಮತ್ತೆ ನಮ್ಮ ತಾಲೂಕು ಒಂದೆಲ್ಲ ನಮ್ಮ ಕರ್ನಾಟಕ ರಾಜ್ಯದಿಂದ ನಮ್ಮ ಕಾಡುಗೊಲ್ಲರು ಎಲ್ಲೆಲ್ಲಿದ್ದಾರೋ ಅವ್ರಿಗೆಲ್ಲರೂ ಬರೋಕ್ಕೆ ಆಹ್ವಾನ ಕೊಡ್ತಾ ಇದ್ವಿ. ಬೇರೆ ತಾಲೂಕಿನಿಂದ ಸಹ ನಮ್ಮ ವಿವಿಧ ಸಂಘಟನೆಗಳು ಎಲ್ಲ ಕಾಡುಗೊಲ್ಲರು ಅವತ್ತು 14ನೇ ತಾರೀಕು ಈ ಒಂದು ಯತ್ತಪ್ಪನ ಬೆಟ್ಟದ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿ ಆಗಂತ ಹೇಳ್ಬಿಟ್ಟು ನಾನು ಎಲ್ಲರ ಪರವಾಗಿ ಕೇಳ್ಕೊಳ್ತೇನೆ. ಆಷಾಢ ಮಾಸದಲ್ಲಿ ಏನು ಕಾಡುಗೊಲ್ಲರು ವಿಶೇಷವಾಗಿ ಮೀಸಲಾಲು ಮತ್ತು ಮಾನವವನ್ನು ನಡೆದುಕೊಂಡು ಒಂದೇ ದಿವಸ ಬರುವ 14ನೇ ತಾರೀಕು ದಿವಸ ಯತ್ತಪ್ಪನ ಹೋಗಿ ಅತ್ಯಂತ ವಿಜೃಂಭಣೆಯಿಂದ